ಇವತ್ತು ನಾವು ಪ್ರೇತಾತ್ಮಗಳನ್ನು ಒಳಗೊಂಡಿರುವ ಅನಬೆಲ್ಲಾ ಟಿಡಿ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 1970ರಲ್ಲಿ ಒಂದಮ್ಮ ತನ್ನ ಮಗುಗೆ ಗಿಫ್ಟ್ ಕೊಡ್ಲಿಕ್ಕಂತ ಒಂದು ಸೆಕೆಂಡ್ ಹ್ಯಾಂಡ್ ಟಾಯ್ ಶಾಪ್ಗೆ ಹೋಗ್ತಾರೆ. ಅಲ್ಲಿ ತನಗೆ ನೆಚ್ಚಿದ ರೆಗಾಡಿ ಆನ್ ಅಂತ ಒಂದು ಗೊಂಬೆಯನ್ನು ತಗೊಳ್ತಾರೆ. ಮನೆಗೆ ಬಂದು ಆ ಗೊಂಬೆಯನ್ನು ತನ್ನ ಮಗಳಿಗೆ ಕೊಡ್ತಾರೆ. ಮಗಳದನ್ನು ನೆಚ್ಚಿಕೊಂಡು ಆ ಗೊಂಬೆಗೆ ಅನಬೆಲ್ಲಾ ಅಂತ ನೇಮ್ ಇಡ್ತಾಳೆ. ಮುಂದೆ ಅವಳು ಹಾಸ್ಟೆಲ್ಗೆ ಹೋಗುವಾಗ ಆ ಗೊಂಬೆಯನ್ನು ತಗೊಂಡೋಗ್ತಾಳೆ. ಇಲ್ಲಿಂದಲೇ ಈ ಪ್ರೇತಾತ್ಮದ ಆಟಗಳು ಶುರುವಾಗುತ್ತದೆ. ಕಾಲೇಜಿಗೆ ಹೋಗಿ ಬರುವಾಗ ತಾನಿಟ್ಟ ಜಾಗದಲ್ಲಿ ಗೊಂಬೆ ಇರೋದನ್ನು ಕಾಣುವುದು ಮತ್ತೆ ಹತ್ರದವರಿಗೆ ಆಗುವ ಅನಾಹುತಗಳನ್ನು ಎಲ್ಲವನ್ನು ಗಮನಿಸಿ ತನಗೆ ಈ ಗೊಂಬೆಯು ಅನಾಹುತಕಾರಿ ಎಂದು ತಿಳಿದುಕೊಳ್ತಾಳೆ. ಗೊಂಬೆಯಿಂದಾದ ಅನಾಹುತಗಳು ಜಾಸ್ತಿ ಆಗುತ್ತಾ ಇದ್ದಾಗೆ US ಅಲ್ಲಿರುವ ಆಡನ್ ಮತ್ತೆ ಲಾರೆನ್ ವ್ಯಾರನ್ ಎಂಬ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅನ್ನು ಕರ್ಕೊಳ್ತಾರೆ. ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಗೊಂಬೆಯೊಳಗಡೆ ಒಂದು ಚಿಕ್ಕ ಹುಡುಗಿಯ ಪ್ರೇತಾತ್ಮವಿದೆ ಎಂದು ತಿಳ್ಕೊಳ್ತಾರೆ. ಅವರೆಷ್ಟೇ ಎಕ್ಸಾರ್ಸಿಸಮ್ ಮಾಡಿದ್ರು ಸಹ ಆ ಗೊಂಬೆಯಿಂದ ಆ ಪ್ರೇತಾತ್ಮ ಹೊರಗೇನೆ ಹೋಗ್ತಿರ್ಲಿಲ್ಲ. ತನ್ನ ಮನೆಗೆ ಈ ಗೊಂಬೆಯು ಅನಾಹುತಕಾರಿ ಎಂದು ತಿಳಿದು ಆ ಅಮ್ಮ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹತ್ರ ಕೊಟ್ಟು ಕಳಿಸ್ತಾರೆ ಈ ಗೊಂಬೆಯನ್ನು. ಈ ಗೊಂಬೆಯು ಇದೀಗ ಒಂದು ಮ್ಯೂಸಿಯಂ ಅಲ್ಲಿ ಇದೆ. ಆ ಮ್ಯೂಸಿಯಂ ನ ಹೆಸರು ನಿಮ್ಗೆ ತಿಳಿದಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.